ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬದನೆಕಾಯಿ ಬೋಂಡ ಮಾಡ್ತಾ ಇದ್ದೀನಿ. ಬದನೆಕಾಯಿ ಬೋಂಡಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಅಂದರೆ, ಬದನೆಕಾಯಿನ ನಾನು ಈ ಥರ 4 ಭಾಗವಾಗಿ ಮಾಡಿ, ಅಂದರೆ ಪೂರ್ತಿ ಓಪನ್ ಆಗಂಗಿಲ್ಲ, ಇಲ್ಲೇ ಸ್ವಲ್ಪ ಇಟ್ಕೊಂಡಿರೋದು 4 ಭಾಗ ಮಾಡಿ ಅದರಲ್ಲಿ ಮಸಾಲೆ ಖಾರ ತುಂಬಿ. ನಾನು ನಿಮಗೆ ಮಸಾಲೆ ಖಾರ ಇಲ್ಲಾಂದರೆ ಒಂಚೂರು ಉಪ್ಪು, ಖಾರ, ಒಂಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತುಂಬಿ ಮಾಡ್ಬೋದು. ಈ ಥರ ಬದನೆಕಾಯಿ ಫಸ್ಟ್ ಕರಿಬೇಕು. ಕರೆದಾದ್ಮೇಲೆ ಆರಿದ್ಮೇಲೆ ಇದು ತುಂಬಬೇಕು. ತುಂಬಿದಾದ್ಮೇಲೆ ಹಿಟ್ಟು ಕಲ್ಸ್ಕೊತಿದ್ದೀನಿ ನೋಡ್ರಿ. ಹಿಟ್ಟಿಗೆ ಕಡಲೆಬೇಳೆ ಹಿಟ್ಟು, ಅಜ್ವೈನು, ಉಪ್ಪು ಮತ್ತು ಒಂಚೂರು ಸೋಡಾ ಪುಡಿ ಹಾಕಿದ್ದೀನಿ. ಇವಾಗ ನಾನು ಹಿಟ್ಟು ಕಲಸಿ ನಾನು ಬೋಂಡ ಮಾಡ್ತೀನಿ ನೋಡ್ರಿ. ನಾನು ಇವಾಗ ಇದಕ್ಕೆ ಕಾಯ್ದಿದ್ದು ಎಣ್ಣೆ ಹಾಕೊತೀನಿ ಒಂದು ಸ್ವಲ್ಪ. ಹಿಟ್ಟಿಗೆ ಕಾಯ್ದಿದ್ದು ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಕು. ಚೆನ್ನಾಗಿ ಕಲಕಿದ್ನ ಎಣ್ಣೆ ಬಿಸಿರುತ್ತೆ, ಹುಷಾರಾಗಿ ಮಾಡಿ. ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಇದು ಒಂಥರ ಇಡ್ಲಿ ಹದಕ್ಕೆ ಬರ್ಬೇಕು. ಹಿಟ್ಟು ಇಡ್ಲಿ ಹಿಟ್ಟಿನ ಹದಕ್ಕೆ ಬರಬೇಕು. ನೋಡ್ರಿ, ಈ ಥರ ಹದ ಇರಬೇಕು ಹಿಟ್ಟಿಗೆ. ಈ ಥರ ಇದ್ರೆ ಬೋಂಡ ಚೆನ್ನಾಗಿ ಬರ್ತವೆ. ನಮಗೆ ನಾನು ಮಸಾಲೆ ಖಾರ ಇಲ್ಲ ಅಂದರೆ ಇದಕ್ಕೆ ಖಾರ, ಉಪ್ಪು, ಒಂಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಒಂಚೂರು ಗರಂ ಮಸಾಲ ಸೇರಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ತುಂಬಬೇಕು. ಈ ಥರ ನಾನು ತುಂಬಿದ್ದೆ ನೋಡ್ರಿ. ಇದರಲ್ಲಿ ಈ ಥರ ತುಂಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಬಿಟ್ಟು ಈ ಬದನೆಕಾಯಿನ ಈ ಥರ ಅದ್ಬಿಟ್ಟು ಎಣ್ಣೆಲಿ ಬಿಡ್ತಾ ಇದೆ ನೋಡ್ರಿ. ತುಂಬ ಚೆನ್ನಾಗಿರುತ್ತೆ ರೀ ಇದು ಬದನೆಕಾಯಿ ಬೋಂಡ. ಎರಡೆರಡು ಹಾಕಿದ್ದೀನಿ ನಾನು ಇವಾಗ. ಆಮೇಲೆ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ. ಇದೇ ಹಿಟ್ಟಿಗೆ ನಾವು ಮಿರ್ಚಿನೂ ಮಾಡ್ಕೋಬಹುದು. ನೋಡ್ರಿ, ಇವಾಗ ಕಲರ್ ಚೇಂಜ್ ಆಗಿದೆ ಬೋಂಡದ್ದು. ಈ ತರ ಕಲರ್ ಬಂದ್ರೆ ಸಾಕು. ನಾನು ಇದೇ ಹಿಟ್ಟಿಗೆ ಮಿರ್ಚಿನೂ ಮಾಡಿ ತೋರಿಸ್ತೀನಿ ನೋಡ್ರಿ. ಮಿರ್ಚಿನ ಒಂದು ಸ್ವಲ್ಪ ಈ ಥರ ತುದಿ ಕಟ್ ಮಾಡ್ಕೋಬೇಕು. ತುದಿ ಕಟ್ ಮಾಡಿಬಿಟ್ಟು ಹಾಕೋಬೇಕು. ನಿಧಾನವಾಗಿ ಹಾಕಬೇಕು. ಈ ಥರ ತಗೊಂಡು ಈ ಥರ ಗೀರ್ ಬಿಟ್ಟು ಹಾಕಬೇಕು. ಬದನೆಕಾಯಿ ಬೋಂಡ ಮತ್ತು ಮಿರ್ಚಿ ರೆಡಿ ಆಗಿದ್ದಾವೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಚೆನ್ನಾಗಿದ್ರೆ ನನಗೆ ತಿಳಿಸಿ. ಥ್ಯಾಂಕ್ ಯು.